ರಾಜ್ಯದಲ್ಲಿ ಇನ್ನೇನು ಕೆಲವೇ ಸಮಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಲಿದೆ. ಸದ್ಯ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಮೈತ್ರಿ ಇದೆ. ಆದರೆ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವತಃ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರೇ ಎರಡೂ ಪಕ್ಷಗಳ ಮೈತ್ರಿ ಕೇವಲ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗೆ ಮಾತ್ರ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಸಾಧ್ಯವಿಲ್ಲ ಅಂತಿದ್ದಾರೆ. ಇದರಿಂದ ಕೇರಳಲ್ಲಿರುವಂತಹ ಮಂಡ್ಯ ಬಿಜೆಪಿ ನಾಯಕರು ಯಾವ ಕಾರಣಕ್ಕೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಅದು ಹರಿಯೋ ನೀರಿದ್ದಂತೆ. ಇಲ್ಲಿ ಹಳೆ ನೀರು ಹೋಗ್ತಾ ಇದ್ದಂತೆ ಆ ಜಾಗಕ್ಕೆ ಹೊಸ ನೀರು ಬರಲೇಬೇಕು, ಬರುತ್ತೆ. ಈ ಪಾಲಿಟಿಕ್ಸ್ನಲ್ಲಿ ಯಾರೂ ಸಹ ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ. ಇಲ್ಲಿ ಮಿತ್ರರಾಗಿದ್ದಂಥ ಪಕ್ಷಗಳು ಯಾವುದೋ ಭಿನ್ನಾಭಿಪ್ರಾಯದ ಕಾರಣಕ್ಕೆ ಬೇರಾಗಿ ಬಿಡಬಹುದು. ದಶಕಗಳಿಂದ ಶತ್ರು ಪಾಳ್ಯದಲ್ಲಿದ್ದವರು ಅದ್ಯಾವುದೋ ಕಾರಣಕ್ಕೆ ಹಠತ್ತನೆ ಒಂದಾಗಿ ಬಿಡಬಹುದು. ಎಲ್ಲವೂ ಇಲ್ಲಿ ಆಯಾ ಕಾಲದ ಪರಿಸ್ಥಿತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ಮೈತ್ರಿಗಳು ಗಟ್ಟಿಯಾಗಿ ಉಳಿದು ಬಿಡುತ್ತೆ ಅನ್ನೋಕ್ಕಾಗಲ್ಲ. ಸಣ್ಣ ಭಿನ್ನಾಭಿಪ್ರಾಯ ಕೂಡ ಹೆಮ್ಮರವಾಗಿ ಬೆಳೆದು ಮೈತ್ರಿಯಲ್ಲಿ ಬಿರುಕು ಉಂಟಾಗುವ ಹಾಗೆ ಮಾಡಿಬಿಡಬಹುದು. ಈಗ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ ಸೃಷ್ಟಿಯಾಗ್ತಾ ಇದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅನ್ನುವಂಥ ಮೂರು ರಾಜಕೀಯ ಪಕ್ಷಗಳಿವೆ. ಬಿಜೆಪಿ ಪಾಲಿಗೆ ಕರ್ನಾಟಕ ಅನ್ನೋದು ದಕ್ಷಿಣ ಭಾರತದ ಹೆಬ್ಬಾಗಿಲು. ಕಾರಣ, ದಕ್ಷಿಣ ಭಾರತದಲ್ಲೇ ಬಿಜೆಪಿ ಪಾಲಿಗೆ ಗಟ್ಟಿಯಾಗಿ ದಕ್ಕಿದ್ದು ಅಂದರೆ ಅದು ಕರ್ನಾಟಕ ಮಾತ್ರ. ಕಾರಣ, ಇಲ್ಲಿ ಬಿಜೆಪಿ ಇಲ್ಲಿ ಆಡಳಿತವನ್ನು ಕೂಡ ನಡೆಸಿದೆ. ಇನ್ನು ಮತ್ತೊಂದು ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ ಕೂಡ ಇಲ್ಲಿ ಭದ್ರವಾದಂಥ ಬೇರುಗಳನ್ನು ಹೊಂದಿದೆ. ಇವೆರಡು ರಾಷ್ಟ್ರೀಯ ಪಕ್ಷಗಳಿಗೆ ಪರ್ಯಾಯವಾಗಿ ಇಲ್ಲಿ ಜೆಡಿಎಸ್ ಅನ್ನುವಂಥ ಪ್ರಾದೇಶಿಕ ಪಕ್ಷವೂ ಇದೆ. ಮೊದಲಿನಿಂದಲೂ ಕೂಡ ಚುನಾವಣೆಯಲ್ಲಿ ಇಲ್ಲಿ ಮೂರು ಪಕ್ಷಗಳ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಆದರೆ ಪ್ರಾದೇಶಿಕ ಪಕ್ಷವಾದಂಥ ಜೆಡಿಎಸ್ ಕೆಲವೊಮ್ಮೆ ಬಿಜೆಪಿ ಜೊತೆ ಹಾಗೂ ಕೆಲವೊಮ್ಮೆ ಕಾಂಗ್ರೆಸ್ ಜೊತೆ ಮೈತ್ರಿ ಮೂಲಕ ಅಧಿಕಾರವನ್ನು ನಡೆಸಿದೆ. ಈಗಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿ ಇದೆ. ಈ ಮೈತ್ರಿ ಆರಂಭವಾಗಿತ್ತು ಕಳೆದ ವಿಧಾನಸಭಾ ಚುನಾವಣೆಯ ನಂತರ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ರಾಜ್ಯದಲ್ಲಿ ಯಾವುದೇ ಪಕ್ಷಗಳ ನಡುವೆ ಮೈತ್ರಿ ಇರಲಿಲ್ಲ. ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೂರೂ ಪಕ್ಷಗಳು ಆ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ವು. ಹಾಗಾಗಿ ಆ ಚುನಾವಣೆ ತ್ರಿಕೋಣ ಸ್ಪರ್ಧೆಗೆ ಸಾಕ್ಷಿಯಾಗಿತ್ತು. 2023ರಲ್ಲಿ ಅಧಿಕಾರದಲ್ಲಿದ್ದಂಥ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೇರೋ ಕನಸು ಕಾಣ್ತಿದ್ರೆ, ಅತ್ತ ಬಿಜೆಪಿಯನ್ನ ಮಣಿಸಿ ತಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ನಂಬಿಕೆಯಲ್ಲಿ ಕಾಂಗ್ರೆಸ್ ಇತ್ತು. ಅತ್ತ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ನೀಡಿ ನಾವು ಹೆಚ್ಚಿನ ಸ್ಥಾನ ಗೆಲ್ತೀವಿ ಅನ್ನೋ ನಂಬಿಕೆಯಲ್ಲಿದ್ದಂಥ ಜೆಡಿಎಸ್ ಇತ್ತು. ಇದೇ ನಂಬಿಕೆಯಲ್ಲಿ ಮೂರು ಪಕ್ಷಗಳು ಚುನಾವಣಾ ಅಖಾಡಕ್ಕೆ ಧುಮುಕಿದ್ವು. ಅಂದರೆ ಚುನಾವಣಾ ಫಲಿತಾಂಶ ಬಂದಾಗ ಕಾಂಗ್ರೆಸ್ ಅತ್ಯದ್ಭುತ ಅನಿಸೋ ಗೆಲುವು ಕಂಡಿತ್ತು. ಚುನಾವಣಾ ಪೂರ್ವದಲ್ಲಿ ಪಂಚ ಗ್ಯಾರಂಟಿಗಳನ್ನು ಪೋಷಿಸಿದ್ದಂತಹ ಪರಿಣಾಮ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ 136 ಸ್ಥಾನ ಗೆಲ್ಲೋ ಮೂಲಕ ಅಭೂತಪೂರ್ವವಾಗಿರತಕ್ಕಂಥ ಗೆಲುವು ಸಾಧಿಸಿತ್ತು. ಅತ್ತ ಕಾಂಗ್ರೆಸ್ ಆರ್ಭಟಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಕಂಗಾಲಾಗಿತ್ತು. ಬಿಜೆಪಿ ಕೇವಲ 66 ಸ್ಥಾನಕ್ಕೆ ಕುಸಿದರೆ ಅತ್ತ ಜೆಡಿಎಸ್ ಕೇವಲ 16 ಸ್ಥಾನಗಳ ಮೂಲಕ ವಾಶ್ಔಟ್ ಆಗುವ ಹಂತಕ್ಕೆ ಬಂದಿತ್ತು. ಮುಖ್ಯವಾಗಿ ಜೆಡಿಎಸ್ ಪಕ್ಷ ಪ್ರಾಬಲ್ಯ ಹೊಂದಿದ್ದಂಥ ಹಳೆ ಮೈಸೂರು ಭಾಗದಲ್ಲೇ ಜೆಡಿಎಸ್ಗೆ ಮರ್ಮಾಘಾತವಾಗಿತ್ತು. ಇಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸ್ಥಾನವನ್ನು ಗೆದ್ದು ಬೀಗಿತ್ತು. ಇದಕ್ಕೆ ಬಿಜೆಪಿ ಪಕ್ಷ ಜೆಡಿಎಸ್ ವಿರುದ್ಧ ಹೆಣೆದಂಥ ರಣತಂತ್ರ ಒಂದೊಂದು ಕಾರಣವಾಗಿದ್ದರೆ, ಅತ್ತ ಡಿ.ಕೆ. ಶಿವಕುಮಾರ್ ಕಾರಣಕ್ಕೆ ಜೆಡಿಎಸ್ ಬತ್ತಳಿಕೆಯಲ್ಲಿನ 5% ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ವು. ಒಕ್ಕಲಿಗ ಮತದಾರರ ಪ್ರಾಬಲ್ಯವಿರುವಂತಹ ಹಳೆ ಮೈಸೂರು ಭಾಗದಲ್ಲಿ ಸಹಜವಾಗಿ ಜೆಡಿಎಸ್ ಹೆಚ್ಚಿನ ಸ್ಥಾನವನ್ನು ಗೆಲ್ತಾ ಇತ್ತು. ಹಾಗಾಗಿ ಅಲ್ದೇನಿದ್ರೂ ಕೂಡ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮಧ್ಯ ನೇರ ಹಣಾಹಣಿ ನಡೀತಿತ್ತು. ಬಿಜೆಪಿ ಈ ಭಾಗದಲ್ಲಿ ಹೆಚ್ಚಿನ ಬಲವನ್ನು ಹೊಂದಿರಲಿಲ್ಲ. ಆದರೆ 2023ರ ವಿಧಾನಸಭಾ ಚುನಾವಣೆಯ ಟೈಮಲ್ಲಿ ಬಿಜೆಪಿ ಈ ಭಾಗದಲ್ಲಿ ರಣತಂತ್ರವನ್ನು ಹೆಣೆದಿತ್ತು. ಜೆಡಿಎಸ್ ಅನ್ನು ನೇರ ಟಾರ್ಗೆಟ್ ಮಾಡಿತ್ತು. ಇದು ಜೆಡಿಎಸ್ ಮತಗಳಿಕೆಯನ್ನು ಡಿಸ್ಟರ್ಬ್ ಮಾಡಿತು. ಜೊತೆಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಟಾಕ್ ಹಳೆ ಮೈಸೂರು ಭಾಗದಲ್ಲಿ ಹಬ್ಬಿತ್ತು. ಎಸ್.ಎಂ. ಕೃಷ್ಣ ನಂತರ ಒಕ್ಕಲಿಗ ನಾಯಕನೊಬ್ಬ ಸಿಎಂ ಆಗ್ತಾರೆ ಅನ್ನೋ ಭಾವನೆಯ ಕಾರಣಕ್ಕೆ ಜೆಡಿಎಸ್ ಬುಟ್ಟಿಯಲ್ಲಿದ್ದಂಥ ಸುಮಾರು 5% ಒಕ್ಕಲಿಗ ಮತಗಳು ಕಾಂಗ್ರೆಸ್ ಪಾಲಾಗಿದ್ವು. ಹೀಗೆ ಬಿಜೆಪಿ ಕಾಂಗ್ರೆಸ್ ಹೊಡೆತಕ್ಕೆ ನೆಲಕಚ್ಚಿದ್ದಂಥ ಜೆಡಿಎಸ್ ಕೇವಲ 19 ಸ್ಥಾನಗಳಿಗೆ ಕುಸಿದಿತ್ತು. ಅತ್ತ ಯಡಿಯೂರಪ್ಪರನ್ನ ಅಧಿಕಾರದ ಮಧ್ಯದಲ್ಲೇ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದಂಥ ಕಾರಣಕ್ಕೆ ಬಿಜೆಪಿ ಚುನಾವಣೆಯಲ್ಲಿ ಹೊಡೆತ ಕೂಡ ತಿಂದಿತ್ತು. ಬಿಎಸ್ವೈ ಕಣ್ಣೀರಿನ ಪರಿಣಾಮ ಲಿಂಗಾಯತ ಮತಗಳು ಬಿಜೆಪಿ ಪಾಲಿಗೆ ಕೈಕೊಟ್ಟಿದ್ವು. ಹೀಗಾಗಿ ಕೇವಲ 66 ಸ್ಥಾನಗಳಿಗೆ ಕುಸಿದಿತ್ತು. ಅತ್ತ ಜೆಡಿಎಸ್ ಕೂಡ ಬಲಹೀನವಾಗಿತ್ತು. ಹಾಗಾಗಿ ಎರಡು ಪಕ್ಷಗಳಿಗೆ ಈಗ ಬಲಾಢ್ಯವಾದಂಥ ಕಾಂಗ್ರೆಸ್ ಎದುರಿಸೋದು ಸವಾಲಾಗಿತ್ತು. ಅದರಲ್ಲೂ ಕೂಡ ಜೆಡಿಎಸ್ಗೆ ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅನ್ನೋ ಪ್ರಬಲ ಒಕ್ಕಲಿಗ ನಾಯಕನನ್ನ ಏಕಾಂಗಿಯಾಗಿ ಎದುರಿಸುವುದು ಸವಾಲಾಗಿತ್ತು. ಹೀಗಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಚುನಾವಣೋತ್ತರ ಮೈತ್ರಿ ಮಾಡಿಕೊಂಡು ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯೂ ಕೂಡ ಆದರು. ಎರಡೂ ಪಕ್ಷಗಳ
ಒಟ್ಟಿಗೆ ಲೋಕಸಭಾ ಚುನಾವಣೆ ಎದುರಿಸುವುದರಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆದ್ದುಕೊಳ್ತು. ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹತ್ತಿರವಾಗ್ತಿವೆ, ಈ ಸಮಯದಲ್ಲೇ ಮೈತ್ರಿ ಪಕ್ಷಗಳ ನಡುವೆ ಭಿನ್ನ ರಾಗ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಲೋಕಲ್ ವಾರ್ಗೆ ಕ್ಷಣಗಣನೆ ಶುರುವಾಗಿದೆ. ಆದರೆ ಇದೇ ಟೈಮ್ನಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಕಚ್ಚಾಟ ಕೂಡ ಶುರುವಾಗಿದೆ. ಸ್ವತಃ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಬಿಜೆಪಿ ಜೆಡಿಎಸ್ ಮೈತ್ರಿ ಏನಿದ್ರು ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗೆ ಮಾತ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಎರಡು ಪಕ್ಷಗಳ ನಡುವೆ ಯಾವುದೇ ಮೈತ್ರಿ ಇಲ್ಲ ಅಂತ ಘೋಷಿಸಿದ್ದಾರೆ. ಹಾಗಾಗಿ ಮುಂಬರೋ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೂರು ಪಕ್ಷಗಳ ನಡುವೆ ತ್ರಿಕೋನ ಸ್ಪರ್ಧೆ ನಡೆದುಕೊಂಡು ಬಹುತೇಕ ಖಚಿತವಾಗಿದೆ. ದೇವೇಗೌಡರು ಈ ಹೇಳಿಕೆಯಿಂದ ಕೆರಳಿ ಕೆಂಡವಾಗಿರುವಂತಹ ಮಂಡ್ಯ ಬಿಜೆಪಿ ನಾಯಕರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಸ್ವತಂತ್ರ ಸ್ಪರ್ಧೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಂಡ್ಯ ಬಿಜೆಪಿ ನಾಯಕ ನಾರಾಯಣಗೌಡ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿಗೆ ವಿರೋಧಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳಬಾರದು, ಲೋಕಲ್ ವಾರ್ನಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಅಂತ ನಾರಾಯಣಗೌಡ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿಗೆ ಬೆಂಬಲ ಸೂಚಿಸಿರುವಂತಹ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಕೂಡ ಧ್ವನಿಗೂಡಿಸಿದ್ದಾರೆ. ದೇವೇಗೌಡರು ಮಾತಿಗೆ ಕಿಡಿಕಾರಿರೋ ನಾರಾಯಣಗೌಡ, ಮಾಜಿ ಪ್ರಧಾನಿಗಳೇ ನಮಗೆ ಬಿಜೆಪಿ ಜೊತೆ ಮೈತ್ರಿ ಬೇಡ ಅಂತ ಮೇಲೆ ನಮಗೆ ಹಾಕಬೇಕು ಅಂತ ಕಿಡಿಕಾರಿದ್ದಾರೆ. ನಮಗೆ ಇಲ್ಲಿ ಅವಕಾಶ ಇದ್ರೂ ಲೋಕಸಭಾ ಸೀಟ್ನಲ್ಲಿ ಜೆಡಿಎಸ್ಗೆ ಬಿಟ್ಟು ಕೊಟ್ವಿ, ಅವರು ನಮ್ಮ ಬಲ ಉಪಯೋಗಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದರು. ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಜೆಡಿಎಸ್ಗೆ ನಾವು ಬೇಡವಾಗಿದ್ದೇವೆ. ಇಲ್ಲಿ ಬಿಜೆಪಿಗೆ ಬಲವಿದೆ, ಸ್ವಂತ ಬಲದ ಮೇಲೆ ಬಿಜೆಪಿಯನ್ನ ಕಟ್ತೇವೆ, ಸಕ್ಕರೆ ನಾಡನ್ನ ಬಿಜೆಪಿ ಭದ್ರಕೋಟೆ ಮಾಡ್ತೇವೆ ಅಂತ ಚಾಲೆಂಜ್ ಹಾಕಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಮುಂದೆಯೂ ಕೂಡ ಮಂಡ್ಯ ನಾಯಕರು ಇದೇ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ ಎನ್ನಲಾಗಿತ್ತು. ಕೋರ್ ಕಮಿಟಿ ಸಭೆಯಲ್ಲೂ ಸಹ ಇದೇ ಅಭಿಪ್ರಾಯ ವ್ಯಕ್ತವಾಗಿದೆ. ಭಿನ್ನಾಭಿಪ್ರಾಯದ ಕಾರಣಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಲೋಕಲ್ ವಾರ್ನಲ್ಲಿ ಪ್ರತ್ಯೇಕವಾಗಿ ಕಂಟೆಸ್ಟ್ ಮಾಡೋದು ಬಹುತೇಕ ಖಚಿತವಾಗಿದೆ. ರಾಜ್ಯ ಮಟ್ಟದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಲ್ಲಿ ಹೊಂದಾಣಿಕೆ ಆಗದೇ ಇದ್ರೂ ಕೂಡ ಎರಡೂ ಪಕ್ಷಗಳ ಸ್ಥಳೀಯ ಮಟ್ಟದ ನಾಯಕರಲ್ಲಿ ಹೊಂದಾಣಿಕೆ ಕೊರತೆ ಕಾಡ್ತಿದೆ. ಜೊತೆಗೆ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರೆ ಪಕ್ಷವೇ ವಾಶೌಟ್ ಆಗೋ ಭೀತಿ ಜೆಡಿಎಸ್ ನಾಯಕರನ್ನು ಕಾಡ್ತಾ ಇದೆ. ಜೊತೆಗೆ ಬಿಜೆಪಿ ಕೂಡ ಹಳೆ ಮೈಸೂರು ಭಾಗವನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದೆ. ಕಾರಣ ಬಿಜೆಪಿಗೆ ಇಲ್ಲಿ ಪ್ರಬಲ ನಾಯಕರ ಕೊರತೆ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಮೈತ್ರಿ ಮಾಡಿಕೊಂಡ್ರೆ ಬಿಜೆಪಿಗೆ ತನ್ನ ಬೇರು ವೃದ್ಧಿಸೋಕೆ ಅನುಕೂಲ ಆಗಬಹುದು ಅನ್ನೋ ಭಯದಲ್ಲಿ ಜೆಡಿಎಸ್ ಸ್ಥಳೀಯ ಚುನಾವಣೆಯಲ್ಲಿ ಮೈತ್ರಿಗೆ ನೋ ಅಂತಿದೆ ಎನ್ನಲಾಗ್ತಿದೆ. ಜೊತೆಗೆ ಕೆಲವು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಸ್ಥಳೀಯ ನಾಯಕರ ಮಧ್ಯೆ ವೈಯಕ್ತಿಕ ಮಟ್ಟದ ರಾಜಕೀಯ ಜಿದ್ದಿದೆ. ಇದೆಲ್ಲ ಕಾರಣಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಸ್ಥಳೀಯ ಚುನಾವಣೆಯಲ್ಲಿ ಪ್ರತ್ಯೇಕ ಸ್ಪರ್ಧೆಯನ್ನು ಮಾಡೋದು ಖಚಿತ ಎನ್ನಲಾಗ್ತಾ ಇದೆ. ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭವಾಗುತ್ತಾ, ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ಇನ್ನೇನು ಕೆಲವೇ ಸಮಯದಲ್ಲಿ ತಿಳಿಯಲಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯ ಹೊಸ್ತಿಲಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಬೆಂಕಿ ಹೊತ್ಕೊಂಡಿದೆ. ಲೋಕಲ್ ವಾರ್ನಲ್ಲಿ ಎರಡೂ ಪಕ್ಷಗಳ ನಡುವೆ ಮೈತ್ರಿ ಇಲ್ಲ ಅಂತ ಸ್ವತಃ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ತಿಳಿಸಿದ್ದಾರೆ. ಮೂರು ಪಕ್ಷಗಳ ನಡುವಿನ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರಿಗೆ ಎಷ್ಟು ಲಾಭವಾಗಲಿದೆ ಅನ್ನೋದು ಫಲಿತಾಂಶದಲ್ಲಿ ಗೊತ್ತಾಗಲಿದೆ.